The points alla like ಏನೇನು ಪಾಯಿಂಟ್ಸ್ ಕೊಟ್ರಿ ಅದನ್ನ ಇನ್ಕ್ಲೂಡ್ ಮಾಡಿದ್ರೆ that will complete the mental health definition. But WHO ಪ್ರಕಾರ ಕೊಟ್ಟಿರೋದು if any problem is there, if the person is able to cope with the stress, like some problems are there, are we able to complete that or dissolve that? So we are mentally healthy. That is according to WHO. So this is my favorite part. ಇಲ್ಲಿ ಬರ್ತೀನಿ ಮೆಂಟಲ್ ಹೆಲ್ತ್ ಬಗ್ಗೆ ಯಾರೆಲ್ಲ ಡಿಸ್ಕಸ್ ಮಾಡಿದ್ರಲ್ಲ ಲೈಕ್ ಆ ಪಾಯಿಂಟ್ಸ್ ಇದೆ ಈ ಪಾಯಿಂಟ್ಸ್ ಇದೆ. ವಿಲ್ ಸ್ಟಾರ್ಟ್ ವಿತ್ ದಿಸ್. The first point is mental health issue can't affect, like it won't comes to me. ಅಥವಾ ನನಗೆ ಮಾನಸಿಕ ತೊಂದರೆ ಬರಲ್ಲ. ಎಷ್ಟು ಜನ ಹ್ಯಾಂಡ್ ರೈಸ್ ಮಾಡ್ತಿದ್ದಾರೆ? Yes or no? Yes or no? Mental health issue can't affect me, like ನನಗೆ ಮಾನಸಿಕ ತೊಂದರೆ ಬರಲ್ಲ. We can't say. ಬರಲ್ಲ ಅನ್ನೋದು ಯಾರು ಇಲ್ವಾ ಇಲ್ಲಿ? ಎಕ್ಸಾಂಪಲ್ ಫ್ಯಾಮಿಲಿ ಮೆಂಬರ್ಸ್ ಇಲ್ಲ, ನನಗೆ ಸ್ಟ್ರೆಸ್ ಇಲ್ಲ, ನಾನು ಓಪನ್ ಮೈಂಡೆಡ್ ಇದ್ದೀನಿ, ಎಕ್ಸ್ಟ್ರೋವರ್ಟ್ ಇದ್ದೀನಿ, ಮೆನಿ ಥಿಂಗ್ಸ್ ಆರ್ ದೇರ್ ಇನ್ ಅಸ್. ಎಸ್ ಮ್ಯಾಮ್, ಬರಲ್ಲ. ಓಕೆ, ಎನಿ ಅದರ್ಸ್? ಬರ್ಬೋದು, ಬರ್ದಂಗೆ ಇರ್ಬೋದು. ಎನಿಥಿಂಗ್? ಮೇಬಿ. ಓಕೆ ಓಕೆ, ಸೊ ಮ್ಯಾಮ್ಸ್ ಪಾಯಿಂಟ್ ಇಸ್ yes ma'am. Nowadays, so I am going to take that word nowadays. Maybe anybody can get that according to her. Okay. Maybe ಒಬ್ಬರೇ ಹೇಳಿದ್ದು, ಬಟ್ ಅವ್ರು ತುಂಬಾ ಅಸರ್ಟಿವ್ ಇದ್ದಾರೆ, ಲೈಕ್ ಶಿ ಕ್ಯಾನ್ ಸೇ ದಟ್ yes or no. ಬಟ್ ನಮ್ಮಲ್ಲಿ ಇನ್ನ ಕನ್ಫ್ಲಿಕ್ಟ್ ಇದೆ, ಎಲ್ಲ ಕನ್ಫ್ಯೂಷನ್ ಅಲ್ಲೇ ಇದೀವಿ. ಆಗುತ್ತೆ ಆಗಲ್ಲ? ಎಸ್ ಸರ್, ಆಲ್ರೆಡಿ ಇನ್ ದ ಕಂಡೀಷನ್. ಓಕೆ, depending on the condition. Yeah, I'll give you the clarification. Whether you people are in the condition or we are in the distress, munde continue madana. But when it comes to this, there will I mention that is the myth. Everybody or anybody can experience a mental health condition. ಯಾರಿಗೆ ಬೇಕಾದರೂ ಮಾನಸಿಕ ತೊಂದರೆ ಬರಬಹುದು. The reasons are more. I'm going to explain the causes. And before that, children don't experience mental health condition. ಮಕ್ಕಳಿಗೆ ಮಾನಸಿಕ ತೊಂದರೆ ಬರಲ್ಲ, ಬರುತ್ತೆ. ಆಸ್ ಎ ಟೀಚರ್ಸ್ ಆಕ್ಚುಲಿ ದೇ ಗೋಯಿಂಗ್ ಟು ಅಡ್ರೆಸ್ ಮಕ್ಕಳಿಗೆ ಜಾಸ್ತಿ ಬರೋದು ಮ್ಯಾಮ್, ಯಾಕಂದ್ರೆ ಪೀಪಲ್ ಆರ್ ಎಕ್ಸ್ಪೀರಿಯನ್ಸಿಂಗ್ ಇಟ್ ಅಲ್ಲ. ಓಕೆ, ಯಾವ ಏಜ್ ಅಲ್ಲಿ ಮಾನಸಿಕ ತೊಂದರೆ ಬರುತ್ತೆ ಅಂತ ಅನ್ಸುತ್ತಾಗಿದೆ? ಅಡೋಲೆಸೆನ್ಸ್, ಏಜ್ಲೆಸ್, ನೋ ಏಜ್, ನೋ ಏಜ್. ಓಕೆ, ಎನಿ ಏಜ್. ಲಾಸ್ಟ್ ಇಂದ ಸರ್ಕಲ್ ಏನು ಆನ್ಸರ್ ಮಾಡ್ತಿಲ್ಲ ಆಕ್ಚುಲಿ, ನೀವೇ ಡಿಸ್ಕಸ್ ಮಾಡ್ತಿದ್ದೀರಾ ಸರ್? ಫೈನ್. ಓಕೆ, there is no age limit for the mental health concern. Even the newborn baby will also get that concern. ಆಗುಟ್ಟಿರೋ ಮಗುಗೂ ಮಾನಸಿಕ ತೊಂದರೆ ಬರೋ ಸಾಧ್ಯತೆ ಜಾಸ್ತಿ ಇದೆ. ಸೊ ಇಲ್ಲಿ ಮಕ್ಳಿಗೆ ಬರುತ್ತೆ, ಅಡೋಲೆಸೆನ್ಸ್ಗೆ ಬರುತ್ತೆ. ಹೌದು, ಅಡೋಲೆಸೆನ್ಸ್ ಆರ್ ಇನ್ ಹೈ ರಿಸ್ಕ್ ಆಸ್ ದೇ ಆರ್ ಗೆಟಿಂಗ್ ದಟ್ ಹಾರ್ಮೋನಲ್ ಚೇಂಜಸ್. ಹೈ ರಿಸ್ಕ್ ಅಲ್ಲಿದ್ದಾರೆ. ಬಟ್ ವೆನ್ ಇಟ್ ಕಮ್ಸ್ ಟು ಅವರ್ ಯಂಗರ್ ಕಿಡ್ಸ್, ದೇ ವಿಲ್ ಆಲ್ಸೋ ಗೆಟ್ ದಟ್ ಕಂಡೀಷನ್. ವೆನ್ ಇಟ್ ಕಮ್ಸ್ ಟು ದ ನ್ಯೂ ಬೋರ್ನ್, ದೇ ವಿಲ್ ಆಲ್ಸೋ ಗೆಟ್ ದ ಕಂಡೀಷನ್. ಜೀರಿಯಾಟ್ರಿಕ್ ಪರ್ಸನ್ ಹೈಲಿ ಇದ್ದಾರೆ ಇವಾಗ. ಆಕ್ಚುಲಿ ಇವಾಗ ಮೇನ್ ಆಗಿ ಮಾನಸಿಕ ತೊಂದರೆ ಜಾಸ್ತಿ ಆಗ್ತಿರೋದು ಅಡೋಲೆಸೆನ್ಸ್, ಇನ್ನೊಂದು ಜೀರಿಯಾಟ್ರಿಕ್, ಲೈಕ್ ಎಲ್ಡರ್ಲಿ. ಮೋಸ್ಟ್ಲಿ ನಿಮ್ಮ ಮನೆಯಲ್ಲಿ ಎಲ್ಡರ್ಲಿ ಇದ್ರೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅವರಿಗೆ ಡಿಮೆನ್ಷಿಯಾ ಅನ್ನೋ ಕಂಡೀಷನ್ ಇವಾಗ ತುಂಬ ಜಾಸ್ತಿ ಆಗಿದೆ. ಏನಿಟ್ಟಿದ್ದಾರೆ ಎಲ್ಲನೂ ಮರಿತಿದ್ದಾರೆ, ಇಲ್ಲ ನೀವು ಯಾರನ್ನೋದೇ ಮರ್ತಿರ್ತಾರೆ ನಿಮ್ಮ ಪೇರೆಂಟ್ಸ್ ಇದ್ರೆ. ಸೊ ಈ ಡಿಮೆನ್ಷಿಯಾ ಕೇಸಸ್ ಆರ್ ಮೋರ್ ಇನ್ ದ ಜೀರಿಯಾಟ್ರಿಕ್ ಪರ್ಸನ್ ಆರ್ ಎಲ್ಡರ್ಲಿ ಪರ್ಸನ್. ವೆನ್ ಇಟ್ ಕಮ್ಸ್ ಟು ದ ಅಡೋಲೆಸೆನ್ಸ್ ಅದು ಪೀಕ್ ಲೆವೆಲ್ ಅಲ್ಲಿ ಇದೆ ಮ್ಯಾಮ್. ಈವನ್ ಆಮ್ ಅಟೆಂಡಿಂಗ್ ದ ಅಡೋಲೆಸೆನ್ಸ್ ಇಸ್ ವೆರಿ ಡಿಮಾಂಡ್ಸ್. ಸೊ ಮಕ್ಕಳನ್ನ ಅಟೆಂಡ್ ಮಾಡುವಾಗ ನಮಗೆ ಫೀಲ್ ಆಗೋದು, ಓಕೆ ನಾವು ಈ ಏಜನ್ನು ಸೇಫ್ ಆಗಿ ಪಾಸ್ ಮಾಡ್ಕೊಂಡು ಬಂದ್ವಿ. ಈಗಿನ ಮಕ್ಕಳಲ್ಲಿ ಕಂಡೀಷನ್, ಈವನ್ ಹೊಸ ಹೊಸ ಕಂಡೀಷನ್ ಸ್ಟಾರ್ಟ್ ಆಗ್ತಿದೆ ಅವರಿಗೆ. ಐ ವಿಲ್ ಅಡ್ರೆಸ್ ಇಟ್. ಓಕೆ, ಸೊ ಇಫ್ ದ ಪರ್ಸನ್ ಇಸ್ ಹ್ಯಾವಿಂಗ್ ಅ ಮೆಂಟಲ್ ಹೆಲ್ತ್ ಕಂಡೀಷನ್, ದೇ ಕಾಂಟ್ ಹೋಲ್ಡ್ ಅ ಜಾಬ್. ಈಸ್ ಇಟ್ ಸೊ? ಮಾನಸಿಕ ತೊಂದರೆ ಇರೋರಿಗೆ ಕೆಲಸ ಮಾಡೋದಕ್ಕಾಗಲ್ಲ. ಆರ್ ಎಲ್ಸ್ ಲೈಕ್ ಅಸ್, ಈಗ ಟೀಚರ್ಸ್ ಆಗಿ ಇಲ್ಲ ಬೇರೆ ರೀತಿಯಾಗಿ, ದೇ ಕಾಂಟ್ ಹೋಲ್ಡ್ ಅ ಜಾಬ್. ಎಸ್ ಆರ್ ನೋ? ಎಸ್, ರೇಸ್ ಯುವರ್ ಹ್ಯಾಂಡ್ಸ್. ಎಸ್. ಓಕೆ, ನೋ ಇರೋರು? ದೇ ಮೇ. ಎಸ್ ಮ್ಯಾಮ್. ಮ್ಯಾಮ್, ಯು ಆರ್ ಸೇಯಿಂಗ್ ಸಮಥಿಂಗ್. ದೇ ಕ್ಯಾನ್ ಹೋಲ್ಡ್. It's depend on the situation. Yes ma'am. According to the condition. Okay, according to the condition, it's depend on the situation, they may hold. So the answer is yes, they can hold a job,
ಬಟ್ ದೇ ನೀಡ್ ಟು ಬಿ ಅಂಡರ್ ದಟ್ ಮೆಡಿಕೇಶನ್. ಎಕ್ಸಾಂಪಲ್, ನಿಮ್ಮ ಆನ್ಸರ್ ವಿಸಿಟ್ ಮಾಡಿದ್ರು, ಮ್ಯಾಮ್ ಹೇಳಿದ್ರು ವಿಸಿಟ್ ಮಾಡಿದ್ವಿ ಅಂತ. Even we mostly people heard about the rehabilitation center, right? Rehab is nothing but ಯಾರಿಗೆಲ್ಲ ಕನ್ಸರ್ನ್ ಇದ್ದು ಕ್ಯೂರ್ ಆಗಿರ್ತಾರಲ್ಲ ಅವರಿಗೆ ರಿಹ್ಯಾಬ್ ಇರೋದು. ಆ್ಯಂಡ್ ನಿಮ್ಮಾನ್ಸಲ್ಲಿ ಅವರಿಗೆ ಅಂತಲೇ ಸಪ್ರೇಟ್ ಜಾಬ್ಸ್ ಇದೆ. ಆ್ಯಂಡ್ ಇವಾಗ ಪ್ರೆಸೆಂಟ್ಲಿ ಟ್ರೀಟ್ಮೆಂಟಲ್ಲಿರೋ ಪೇಷಂಟ್ ಕೂಡ ಅಲ್ಲಿ ವರ್ಕರ್ಸ್ ಆಗಿ ವರ್ಕ್ ಮಾಡ್ತಿದ್ದಾರೆ, ಗಿವಿಂಗ್ ದಟ್ ಪೇಮೆಂಟು. ಆ್ಯಂಡ್ ಈಗ ನಾರ್ಮಲ್ ಸ್ಟ್ರೆಸ್, ಮೇನ್ಲಿ ಡಿಪ್ರೆಷನ್, ಎಲ್ರಿಗೂ ಗೊತ್ತಿರೋ ಪದ ಡಿಪ್ರೆಷನ್, ಆನ್ಸೈಟಿ, OCD ಎಕ್ಸೆಟ್ರಾ. ಸೊ ಇದೆಲ್ಲ ಟ್ರೀಟಬಲ್ ಕಂಡೀಷನ್ಸ್. Treatable conditions ಅಂತ ಬಂದಾಗ they are going to take the medication and they can hold a job only during that period, like some situation, ಯಾವ್ದಾದ್ರು ಟ್ರಿಗರಿಂಗ್ ಪಾಯಿಂಟ್ ಅಲ್ಲಿ ಅವರಿಗೆ ಕಂಡೀಷನ್ ಟ್ರಿಗರ್ ಆಗ್ತಿದೆ ಅಂದ್ರೆ ಆ ಟೈಮಲ್ಲಿ ಮೇ ಬಿ ಅವ್ರು ಸ್ಟ್ರೆಸ್ ಫೀಲ್ ಮಾಡ್ತಾರೆ. ಅದು ಬಿಟ್ಟರೆ ಕೆಲಸ ಅವರು ಕೂಡ ನಮ್ಮ ಹಾಗೆ ಮಾಡ್ತಾರೆ. ಸೊ ಮೋಸ್ಟ್ಲಿ ಎಲ್ರಿಗೂ ಇರೋದಕ್ಕೆ ಅವ್ರಿಗೆ ಮಾನಸಿಕ ತೊಂದರೆ ಇದೆಯಾ, ಅವ್ರಿಗೆ ಕೆಲ್ಸಕ್ಕೆ ಬೇಡ, ಅವ್ರಿಗೆ ಕೆಲಸ ಮಾಡೋದಕ್ಕೆ ಆಗಲ್ಲ, ಸ್ಟ್ರೆಸ್ ಮಾಡಬೇಕಾಗತ್ತೆ ಅವರಿಗೆ. ಇಟ್ ಮೇ ಬಿ ಡಿಪೆಂಡ್ಸ್ ಆನ್ ಸಿಚುವೇಶನ್. ಆ್ಯಂಡ್ ನೆಕ್ಸ್ಟ್, okay, another important one. If the person is having that mental health condition, their personality is weak. Example, introvert, extrovert ಎಲ್ರಿಗೂ ಗೊತ್ತು, ಅಂತರ್ಮುಖಿ, ಬಹಿರ್ಮುಖಿ, ರೈಟ್? ಎಕ್ಸ್ಟ್ರೋವರ್ಟ್ಗಳಿಗೆ ಕಂಡೀಷನ್ ಬರಲ್ಲ, ಇಂಟ್ರೋವರ್ಟ್ಗಳಿಗೆ ಕಂಡೀಷನ್ ಜಾಸ್ತಿ ಬರುತ್ತೆ. ಎಸ್, ಹೌದಾ? ಹೌದಾ? ಎಸ್ ಆರ್ ನೋ? ಎಸ್, ಮೋಸ್ಟ್ಲಿ ವಿ ಆರ್ ಗೋಯಿಂಗ್ ಟು ಸೇ ದಟ್ ಎಸ್. ಆಸ್ ಎಕ್ಸ್ಟ್ರೋವರ್ಟ್ಸ್ ಅಂದರೆ ಏನು ಬಿಹೇವ್ ಮಾಡ್ತಾರೆ? ಸೋಷಲೈಸ್ಡ್, ಲೈಕ್ ಏನೇ ಇದ್ರೂ ಓಪನ್ ಅಪ್ ಆಗಿ ಹೇಳ್ತಿರ್ತಾರೆ, ಶೇರ್ ಮಾಡ್ತಿರ್ತಾರೆ, ಸೊ ತುಂಬಾ ಮಿಂಗಲ್ ಆಗಿರ್ತಾರೆ. ದಟ್ಸ್ ವಾಟ್ ದೇ ಆರ್ ನಾಟ್ ಗೆಟಿಂಗ್ ದ ಮೆಂಟಲ್ ಹೆಲ್ತ್ ಕಂಡೀಷನ್. ವೆನ್ ಇಟ್ ಕಮ್ಸ್ ಟು ಇಂಟ್ರೋವರ್ಟ್, ಒಬ್ಬರೇ ಇರ್ತಾರೆ, ಮಾತಾಡಲ್ಲ, ಶೇರ್ ಮಾಡಲ್ಲ, ಸೊ ದೇ ಆರ್ ಹ್ಯಾವಿಂಗ್ ಮೋರ್ ಚಾನ್ಸಸ್ ಟು ಗೆಟ್ ದಿ ಮೆಂಟಲ್ ಹೆಲ್ತ್ ಕಂಡೀಷನ್. ಸೊ ಅಗೇನ್ ದಿಸ್ ಇಸ್ ದ ಮಿತ್. There is no matter of whether they are introvert or extrovert, but some genetics and some chemicals will go into